ರೆಸ್ಟೋರೆಂಟ್ ಸ್ಟೈಲ್ ಸ್ಯಾಂಡ್ವಿಚ್ ಅಲ್ಲ, ರೆಸ್ಟೋರೆಂಟ್ಗಿಂತನೂ ಟೇಸ್ಟಿ ಮತ್ತು ಅದ್ರಗಿಂತನೂ ಜಾಸ್ತಿ ಹೆಲ್ದಿ ಇರೋ ಸ್ಯಾಂಡ್ವಿಚ್. ಏನಿದ್ರ ಸ್ಪೆಷಾಲಿಟಿ ಅಂದರೆ ಇದಕ್ಕೆ ಹಚ್ಚೋ ಕ್ಯಾಚಪ್ಪು ಮತ್ತು ಈ ಮಯನೀಸ್ ಆಮೇಲೆ ಎಲ್ಲ ಚಟ್ನಿ ಎಲ್ಲವೂ ಪ್ಯೂರ್ಲಿ ಹೋಮ್ ಮೇಡ್. ರೀಸೆಂಟಾಗಿ ನಿಮ್ಮ ಜೊತೆ ಸೂಪಿನ ರೆಸಿಪಿ ಶೇರ್ ಮಾಡಿದ್ನಲ್ಲ, ಆ ಸೂಪಿನ ಜೊತೆ ಅಂತೂ ಬಹಳ ಪರ್ಫೆಕ್ಟ್ ನೋಡ್ರಿ. ಹರೇ ಶ್ರೀನಿವಾಸ, ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಈ ಹೆಲ್ದಿ ಸ್ಯಾಂಡ್ವಿಚ್ಗೆ ನಾವು ಫಸ್ಟ್ ಚಟ್ನಿ ಮಾಡ್ಕೊಳ್ಳೋಣ. ಈ ಚಟ್ನಿ ಏನದಲ್ಲ, ನೀವು ಮಾಡಿ ಫ್ರಿಡ್ಜ್ ಒಳಗೆ ಒಂದು 4-5 ದಿನ ಮೊದಲೇ ಇಡ್ಬೋದು. ಕಲರ್ ಚೇಂಜ್ ಆಗೋದಿಲ್ಲ. ಬಹಳ ಹಸಿರಾಗಿ ಯಾವ ರೀತಿ ಈ ಚಟ್ನಿನ ಮಾಡೋದು, ನಾವು ಗ್ರೀನ್ ಕಲರು ಹಾಕೋದಿಲ್ಲ, ನ್ಯಾಚುರಲ್ ಆಗಿ ಮಾಡೋಣ ನೋಡ್ರಿ. ಒಂದು ಹಿಡಿಯಷ್ಟು ನೀವು ಪುದೀನ ಸೊಪ್ಪು ತಗೊಳ್ರಿ. ಎಷ್ಟು ಪುದೀನ ತಗೋತಿರಲ್ಲ ಅದಕ್ಕಿಂತ ಡಬಲ್ ಅಂದ್ರೆ ಬಹಳ ಜಾಸ್ತಿ ನಾವು ಕೊತ್ತಂಬರಿ ಸೊಪ್ಪು ತಗೋಬೇಕು. ಬರೀ ಪುದೀನಾದಿಂದ ಗ್ರೀನ್ ಕಲರ್ ಬರುದಿಲ್ಲ, ಜಾಸ್ತಿ ಕೊತ್ತಂಬರಿ ಹಾಕೋದ್ರಿಂದನೇ ಹಸಿರು ಕಲರ್ ಬರ್ತದೆ. ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ, ಸ್ವಲ್ಪ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಬೇಕು ಸ್ವಲ್ಪ. ನೀವು ಇದ್ರೊಳಗೆ ಬೆಳ್ಳುಳ್ಳಿದು 1-2 ಎಸಳನ್ನ ಹಾಕೊಳ್ರಿ. ಸ್ವಲ್ಪ ಹುಳಿ ಆಗ್ಲಿಕ್ಕೆ ಲಿಂಬೆ ಹಣ್ಣು ಹಾಕೋಣ. ಆಮೇಲೆ ಬೈಂಡಿಂಗ್ ಬರ್ಲಿಕ್ಕೆ 1-2 ಚಮಚದಷ್ಟು ಪುಟಾಣಿ ಹಾಕಬೇಕು. ಜಾಸ್ತಿ ಪುಟಾಣಿ ಕಾಳು ಹಾಕಿದ್ರೆ ಏನಾಗ್ತದೆ, ಕಲರ್ ಸ್ವಲ್ಪ ಬೆಳ್ಳಗೆ ಬರ್ತದೆ. ಸ್ವಲ್ಪ ನೀರು ಹಾಕಿ ಇದನ್ನ ಚಂದ ಪೇಸ್ಟ್ ಮಾಡಬೇಕು. ಬಹಳ ನೀರು ಹಾಕಬೇಡ್ರಿ ನೀವು. ಇವಾಗ ನೋಡ್ರಿ ಎಷ್ಟು ಹಸಿರಾದ ಈ ಪುದೀನ ಚಟ್ನಿ ರೆಡಿ ಆಗಿದೆ. ಇದನ್ನ ನೀವು ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ನೀವು ಫ್ರಿಡ್ಜ್ ಒಳಗೆ ಒಂದು 4-5 ದಿನದವರೆಗೂ ಇಡ್ಬೋದು. ಕಲರ್ ಏನೂ ಚೇಂಜ್ ಆಗೋದಿಲ್ಲ. ಇಲ್ಲಿ ಒಂದು ಸ್ಟ್ರೇನರ್ ತಗೊಳ್ರಿ. ಒಂದು ಬಟ್ಲದಷ್ಟು ಗಟ್ಟಿ ಮೊಸರು, ಅಂದ್ರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ತಕ್ಕಂತೆ ಇಲ್ಲಿ ಗಟ್ಟಿಯಾಗಿರೋ ಮೊಸರನ್ನ ತಗೊಳ್ರಿ. ಇವತ್ತು ನಾವು ಮಯನೀಸ್ದು ಬದಲಾಗಿ ಈ ಹಂಗ್ ಕರ್ಡ್ನ ಯೂಸ್ ಮಾಡೋಣ. ನೀವು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಹೋದಾಗ ಮೆನು ಕಾರ್ಡ್ ಒಳಗೆ ಇರ್ತದೆ ನೋಡ್ರಿ, ಕರ್ಡ್ ಸ್ಯಾಂಡ್ವಿಚ್ ಅಂತ ಹೇಳಿ, ವೆಜ್ ಕರ್ಡ್ ಸ್ಯಾಂಡ್ವಿಚ್ ಅಥವಾ ಹಂಗ್ ಕರ್ಡ್ ಸ್ಯಾಂಡ್ವಿಚ್ ಅಂತ. ಬಹಳ ಹೆಲ್ದಿಯಾದ ರೆಸಿಪಿ ಇದು. ಈ ಹಂಗ್ ಕರ್ಡನ್ನ ನೀವು ಬೇಕಾದ್ರೆ ಮಾರ್ಕೆಟ್ ಒಳಗೆ ರೆಡಿಮೇಡು ಸಿಗ್ತದೆ. ಮನೆಯೊಳಗೆ ಇನ್ಸ್ಟಂಟಾಗಿ ಬೇಗ ಮಾಡ್ಕೊಳ್ಳೋದು ಭಾಳ ಬೆಸ್ಟ್ ನೋಡ್ರಿ. ಇವಾಗ ಅದನ್ನು ಸ್ವಲ್ಪ ಸೋಸಿದ ಮೇಲೆ ಕೆಳಗಡೆ ಎಲ್ಲ ಈ ರೀತಿ ಮಜ್ಜಿಗೆ ಥರ ನೀರಿರೋದೆಲ್ಲ ಉಳಿತದೆ. ಇದನ್ನು ಅಡುಗೆ ಒಳಗೆ ನಾವು ಯೂಸ್ ಮಾಡ್ಕೋಬಹುದು. ಆಮೇಲೆ ಇದು ಗಟ್ಟಿಯಾಗಿರೋ ಈ ಹಂಗ್ ಕರ್ಡನ್ನು ಫ್ರಿಡ್ಜ್ ಒಳಗೆ 1 ತಾಸು ಇಟ್ಟರೆ ಸಾಕು, ಗಟ್ಟಿಯಾಗಿ ಬಿಡ್ತದೆ. ಇವಾಗ ನಾವು ಈ ಸ್ಯಾಂಡ್ವಿಚಿಗೆ ಒಂದು ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ ಫಿಲ್ಲಿಂಗ್, ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿನಿ. ಕ್ವಾಂಟಿಟಿ ನೀವು ಎಷ್ಟು ಸ್ಯಾಂಡ್ವಿಚ್ ಮಾಡ್ತೀರಿ ಅದನ್ನ ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಟೊಮೆಟೊ ಒಳಗೆ ಬೀಜ ಎಲ್ಲ ತೆಗೆದು ಸಣ್ಣಗೆ ಸ್ಲೈಸ್ ಮಾಡ್ಕೋಬೇಕು. ಆಮೇಲೆ ಕ್ಯಾರೆಟನ್ನು ಸಣ್ಣಗೆ ಹೆಚ್ಕೊಂಡಿನಿ. ಬೇಡ ಅಂದ್ರೆ ನೀವು ಗ್ರೇಟ್ ಮಾಡಿಕೊಂಡು ಹಾಕ್ಕೋಬೋದು. ಆಮೇಲೆ ಸ್ವೀಟ್ ಕಾರ್ನ್ ಇದನ್ನು ತಂದು ಸ್ವಲ್ಪ ಬಾಯ್ಲ್ ಮಾಡಿ ಸ್ವೀಟ್ ಕಾರ್ನ್ ಹಾಕ್ಕೊಂಡಿನಿ. ಇದು ಆಲೂಗಡ್ಡೆನ ಬೇಯಿಸಿ ನೀವು ಅದು ಸಣ್ಣಗೆ ಪೀಸಸ್ ಮಾಡಿ ಇದ್ರೊಳಗೆ ಹಾಕ್ಕೊಳ್ಳೋಣ. ಆಮೇಲೆ ಸಣ್ಣಗೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರ ಬರಲಿ ಅಂಥೇಳಿ. ಆಮೇಲೆ ಇಂಟ್ರೆಸ್ಟಿಂಗ್ ಆಗಿ ಇರಲಿ ಅನ್ನೋದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಆಮೇಲೆ ನಿಮ್ಮ ಹತ್ರ ಏನಾದರೂ ಮನೆಯೊಳಗೆ ಇಟಾಲಿಯನ್ ಹರ್ಬ್ಸ್ ಇದ್ರೆ ಅದು ಹಾಕ್ರಿ. ನಾನು ಇಂಡಿಯನ್ ಟಚ್ ಕೊಡಲಿಕ್ಕೆ ಇದ್ರೊಳಗೆ ನಾನು ಈ ಕಸೂರಿ ಮೇಥಿ ಹಾಕ್ಕೊಂಡಿನಿ, ಇಂಡಿಯನ್ ಫ್ಲೇವರ್ ಬರ್ತದಂತ. ಆಮೇಲೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ರಿ. ಆಮೇಲೆ ಸ್ಪೈಸಸ್ ಮಸಾಲೆ ಏನು ಹಾಕೋದಪ್ಪ ಅಂದರೆ ಇದ್ರೊಳಗೆ ನಾವು ಈ ಹುರಿದಿರೋ ಜೀರಿಗೆ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಹಾಕಿನಿ. ಆಮೇಲೆ ನಾರ್ಮಲ್ ರೆಗ್ಯುಲರ್ ಸಾಲ್ಟ್ ಹಾಕಿನಿ. ನೀವು ಬೇಕಾದ್ರೆ ಈ ಚಾಟ್ ಮಸಾಲ ಹಾಕ್ಕೊಳ್ರಿ, ಗರಂ ಮಸಾಲ ಹಾಕ್ಕೊಳ್ರಿ. ಇದರದ್ದು ಟೇಸ್ಟು ಮತ್ತು ಇದ್ರದ್ದು ಫ್ಲೇವರ್ ಏನದ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನು ನೀವು ಮಾಡ್ಕೋಬೋದು. ಇವಾಗ ಇದು ನಮ್ಮದು ನಾರ್ಮಲಿ ಈ ಸಲಾಡ್ಸ್ ಅಂತೀವಲ್ಲ, ಹೆಲ್ದಿ ಸಲಾಡ್, ಅದು ರೆಡಿ ಆಯಿತು. ಹಾಗೇನೂ ತಿನ್ಬೋದು ಇದನ್ನು. ಇವಾಗ ಇದ್ರೊಳಗೆ ನಾವು ಹೋಮ್ ಮೇಡ್ ಹಂಗ್ ಕರ್ಡ್ ಏನದಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಯಾರು ಡೈಟನ್ನು ಫಾಲೋ ಮಾಡ್ತಿರಲ್ಲ ಅವರು ಈ ಸಲಾಡನ್ನು ಆರಾಮವಾಗಿ ತಿನ್ಬೋದು. ಹೊರಗಡೆ ಸಿಗೋ ಸ್ಯಾಂಡ್ವಿಚ್ ನೀವು ನೋಡಿರ್ಬೋದು, ತಿನ್ನುವಾಗ ಬಹಳ ಮಯನೀಸ್ ಹಾಕ್ಬಿಟ್ಟಿರ್ತಾರೆ. ಆ ಮಯನೀಸ್ ಎದರಿಂದ ಮಾಡ್ತಾರೆ ಗೊತ್ತಾ ನಿಮ್ಗೆ? ಪಾಮಲ್ಯೂ ಆಯಿಲಿಂದ ಮಾಡ್ತಾರೆ. ಅದು ಬಹಳ ಅನ್ಹೆಲ್ದಿ ಇದೆ. ಅದಕ್ಕೆ ನಾನು ಮುಂದಿನ ನನ್ನ ಸ್ಯಾಂಡ್ವಿಚ್ ರೆಸಿಪಿ ಒಳಗೆ ನಾನು ನಿಮ್ಗೆ ಮನೆಯೊಳಗೆ ಯಾವ ರೀತಿ ಈ ಮಯನೀಸ್ ಮಾಡ್ಬೋದು, ಅದನ್ನು ಬಹಳ ಹೆಲ್ದಿಯಾಗಿ ಎಣ್ಣೆ ಹಾಕ್ದೇನೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಈ ನಮ್ಮ ಸ್ಟಫಿಂಗ್ ರೆಡಿ ಆಯ್ತು ನೋಡ್ರಿ. ಈಗ ನಾವು ಮನೆಯೊಳಗೆ ಬ್ರೆಡ್ಡನ್ನು ಮಾಡಿನೂ ನೀವು ಈ ಸ್ಯಾಂಡ್ವಿಚ್ ಮಾಡ್ಬೋದು. ಅದ್ರ ರೆಸಿಪಿನೂ ನಾನು ಮುಂದೆ ಹಾಕಿನಿ. ಎಷ್ಟೋ ರೀತಿಯ ಬ್ರೆಡ್ಗಳನ್ನು ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಅದನ್ನು ನೋಡ್ರಿ ನೀವು. ಇವತ್ತು ಕುಕ್ಕರ್ ಒಳಗೆ ಮಾಡ್ಬೋದು ನೀವು ಬ್ರೆಡ್ಡನ್ನು. ಎಲ್ಲವೂ ಮನೆಯೊಳಗೆ ಮಾಡೋದ್ರಿಂದ ಏನಾಗ್ತದೆ, ಹೆಲ್ದಿನೂ ಆಗ್ತದೆ ಮನೆಯೊಳಗೆ. ಆಮೇಲೆ ನಾವು ಏನೋ ಕಲ್ತಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಮಕ್ಕಳಿಗೆ ಹೆಲ್ದಿಯಾದ ಅಡುಗೆ ಸ್ನ್ಯಾಕ್ಸ್ ಕೊಟ್ಟಿವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಇವಾಗ ಸ್ಲೈಸ್ಗಳಿಗೆ ನಾನು ಬೆಣ್ಣೆ ಹಚ್ಚೀನಿ. ಆಮೇಲೆ ಈ ಚಟ್ನಿ, ಗ್ರೀನ್ ಚಟ್ನಿ ಏನು ಮಾಡೀವಿ ಅದನ್ನು ಕೂಡ ನೀವು ಹಚ್ಕೊಳ್ರಿ. ಮಕ್ಕಳಿಗೆ ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಕಡಿಮೆ ಹಾಕಿ ನೀವು ಈ ಚಟ್ನಿನ ಮಾಡ್ಬೋದು. ಈ ಚಟ್ನಿನ ನೀವು ಮಾಡಿ ಫ್ರೀಝರ್ ಒಳಗೆ ಒಂದು 8 ದಿನ ಇಡ್ಬೋದು. ಕಲರ್ ಏನೂ ಚೇಂಜ್ ಆಗೋದಿಲ್ಲ. ಇದು ಮೇನ್ ಅಂದರೆ ನಾನು ಹೋಮ್ ಮೇಡ್ ಮಾಡಿರೋ
ಟೊಮೆಟೊ ಕೆಚಪ್. ಇದು ಮನೆಯಲ್ಲೇ ಮಾಡಿರೋದು. ಇದ್ರದ್ದು ರೆಸಿಪಿ ಏನದಲ್ಲ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಶೇರ್ ಮಾಡ್ತೀನಿ. ಇನ್ನೂ ಅದ್ರದ್ದು ವಿಡಿಯೋ ನಾನು ಶೇರ್ ಮಾಡಿಲ್ಲ. ಇದು ನೋಡ್ರಿ ಮೋಸ್ಟ್ ಹೆಲ್ದಿ ಕೆಚಪ್. ಯೂಶ್ವಲಿ ನಾವು ಮಾರ್ಕೆಟ್ ಒಳಗೆ ತಂದಿರೋ ಕೆಚಪ್ ಒಳಗೆ ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಭಾಳ ಹಾಕಿರ್ತಾರೆ. ಆದರೆ ಇದ್ರ ಒಳಗೆ ನಾನು ಅದು ಯಾವುದನ್ನು ಹಾಕಿಲ್ಲ. ಆರ್ಟಿಫಿಷಿಯಲ್ ಕಲರ್ ಆಯಿತು, ಪ್ರಿಸರ್ವೇಟಿವ್ಸ್ ಆಯಿತು, ಏನೂ ಹಾಕಿಲ್ಲ. ಆಮೇಲೆ ಇದ್ರೊಳಗೆ ನಾನು ಈವನ್ ಈರುಳ್ಳಿ ಬೆಳ್ಳುಳ್ಳಿನೂ ಹಾಕಿಲ್ಲ. ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅವರಿಗೋಸ್ಕರ ಇದು ಮಾಡೀನಿ. ಒಂದು ವೇಳೆ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಾಗಿತ್ತು ಅಂದರೆ ಅದಕ್ಕೆ ಯಾವ ರೀತಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಕು ಅದನ್ನು ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಇವಾಗ ನೀವು ಈ ಫಿಲ್ಲಿಂಗ್ ಹಾಕಿದ್ಮೇಲೆ ಚೀಸ್ ಬೇಕಾದರೆ ಇದ್ರೊಳಗೆ ಚೀಸನ್ನು ಸ್ಲೈಸ್ ಆಯಿತು ಹೆರ್ಕೊಂಡು ಇಟ್ಕೋಬೋದು, ಹಾಕ್ಕೋಬೋದು. ಈಗ ನೆಕ್ಸ್ಟ್ ನಾನು ಇನ್ನೂ ಸ್ವಲ್ಪ ದಿನ ಆದಮೇಲೆ ಈ ಮುಂಬೈ ಸ್ಯಾಂಡ್ವಿಚ್ ಅಂತಾರಲ್ಲ, ಮುಂಬೈ ಒಳಗೆ ಭಾಳ ಫೇಮಸ್ ಸ್ಯಾಂಡ್ವಿಚ್ ಅದು. ಆ ಮುಂಬೈ ಸ್ಯಾಂಡ್ವಿಚ್ದು ರೆಸಿಪಿ ಶೇರ್ ಮಾಡ್ತೀನಿ. ಆವಾಗ ನಿಮಗೆ ಈ ಹೋಮ್ ಮೇಡ್ ಮಯನೀಸ್ ಆಯಿಲ್ ಹಾಕ್ಲಾರ್ದೆ ಹೆಲ್ದಿಯಾಗಿ ಯಾವ ರೀತಿ ಮಯನೀಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ. ಇದೇ ರೀತಿಯ ಹೊಸ ಹೊಸದ ರೆಸಿಪಿಗಳ ಸಲುವಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನಾನು ಹಾಕೋ ಈ ಹೆಲ್ಪ್ಫುಲ್ ಆದ ರೆಸಿಪಿಗಳೇನವ, ಹೆಲ್ದಿ ರೆಸಿಪಿಗಳು, ಅದ್ರದ್ದು ಲಿಂಕು ನೋಟಿಫಿಕೇಶನ್ ನಿಮಗೆ ಬರ್ತದ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅದು ನಿಮ್ಮಿಂದ ಮಿಸ್ಸು ಆಗ್ಬೋದಲ್ಲ. ಅದಕ್ಕೆ ಆದಷ್ಟು ಮಕ್ಕಳಿಗೆ ಮನೆಯೊಳಗೆ ಎಲ್ಲರಿಗೂ ಹೆಲ್ದಿ ಆಗಿರೋ ಈ ಸ್ನ್ಯಾಕ್ಸ್ ಆಯಿತು, ಸ್ಯಾಂಡ್ವಿಚಸ್ ಆಯಿತು, ಅಡಿಗೆ ಆಯಿತು, ಊಟ ಆಯಿತು, ಎಲ್ಲವನ್ನು ಕೊಡ್ರಿ. ಬ್ರೆಡ್ ಕೂಡ ನೀವು ಆದಷ್ಟು ಮನೆಯೊಳಗೆ ಟ್ರೈ ಮಾಡಿರಿ. ಈ ನನ್ನ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತದೆ ಅಂದ್ರೆ ಪ್ಲೀಸ್ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಇನ್ನು ಯಾವುದು ನಿಮಗೆ ನನ್ನಿಂದ ಕಲಿಯೋಕೆ ಇಷ್ಟಪಡ್ತೀರಿ ಅದನ್ನು ಕಾಮೆಂಟ್ಸ್ ಮಾಡಿ ಹೇಳಿದ್ರೆ ಆ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಈ ಹೆಲ್ದಿ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಥ್ಯಾಂಕ್ ಯು.